ಜಾಗತಿಕ ಮಟ್ಟದಲ್ಲಿ ಭಾರತ ಇದೀಗ ಮೊದಲಿನ ಸ್ಥಿತಿಯಲ್ಲಂತೂ ಇಲ್ಲ. ದೇಶದ ಸೇನೆಯ ತಾಕತ್ತು ಬಲಿಷ್ಠವಾಗಿದೆ. ಅತ್ಯಾಧುನಿಕ ವೆಪನ್ಸ್ ಭಾರತದ ಬತ್ತಳಿಕೆ ಸೇರಿವೆ. ಪಾಕಿಸ್ತಾನಕ್ಕಿಂತಲೂ ಕೂಡ ಭಾರತದ ಬಳಿ ಹೆಚ್ಚಿನ ಪರಮಾಣು ಶಸ್ತ್ರಾಸ್ತ್ರಗಳಿವೆ. ಭಾರತದ ಏರ್ ಸ್ಟ್ರೈಕ್ ಬಗ್ಗೆಯೇ ಪಾಕಿಸ್ತಾನಕ್ಕೆ ಭಯ ಶುರುವಾಗಿದೆ. ಭಾರತದಲ್ಲಿ ಇದೀಗ ಬಲಿಷ್ಠ ಸೇನಾ ಬಲ. ಹುಡುಕಿ ಹೋಗಿದೆ ಪಾಕ್ನ ಜಂಘಾಬಲ. ವೀಕ್ಷಕರೇ, ಮೊದಲಿಗಿಂತಲೂ ಇದೀಗ ಭಾರತ ಸೇನಾ ಬಲದಲ್ಲಿ ಭಾರಿ ಸುಧಾರಣೆಯಾಗಿದೆ. ಪಾಕಿಸ್ತಾನ ಏನೇ ಮಾಡಿದ್ರೂ ಭಾರತದ ಜೊತೆ ಸ್ಪರ್ಧೆ ಪ್ರಾಯಸವೇ ಸರಿ. ಪಾಕಿಸ್ತಾನಕ್ಕಿಂತಲೂ ಭಾರತದ ಬಳಿ ಹೆಚ್ಚಿನ ಪರಮಾಣು ಶಸ್ತ್ರಾಸ್ತ್ರಗಳಿವೆ. ಪ್ರಧಾನಿ ಮೋದಿ ಮುಂದುವರೆದ ದೇಶಗಳೊಂದಿಗೆ ಮಾಡಿಕೊಂಡ ಒಪ್ಪಂದ ಇದೀಗ ಬೆನ್ನೆಲುಬಾಗಿದೆ. ಮಿಲಿಟರಿ ಸಾಧನಗಳ ಭಂಡಾರವೇ ಸೇನಾ ಬಳಿ ಇವೆ. ಗಡಿ ನಿಯಂತ್ರಣ ರೇಖೆಯ ಉದ್ದಕ್ಕೂ ಒಳ ನುಸುಳುವಿಕೆ ತಡೆಯುತ್ತಿದೆ. ಆಗಾಗ ತಕ್ಕ ಉತ್ತರ ನೀಡುವ ಮೂಲಕ ಶತ್ರು ಪಡೆಗೆ ಖಡಕ್ ಎಚ್ಚರಿಕೆ ನೀಡುತ್ತಿದೆ. ಪಾಕಿಸ್ತಾನಕ್ಕಿಂತ ಭಾರತವು ಎಲ್ಲಾ ವಿಭಾಗಗಳಲ್ಲಿ ಶಕ್ತಿಶಾಲಿಯಾಗಿದೆ. ಭಾರತದ ದಾಳಿಯಿಂದ ಈಗಾಗಲೇ ಪಾಕಿಸ್ತಾನ ಬೆಚ್ಚಿಬಿದ್ದಿದೆ. ಭಾರತ ಏರ್ ಸ್ಟ್ರೈಕ್ ಮಾಡಿದ್ರೂ ಮಾಡಬಹುದು. ಇಡೀ ಪಾಕಿಸ್ತಾನದಲ್ಲಿ ಏರ್ ಸ್ಟ್ರೈಕ್ ಬಗ್ಗೆಯೇ ಪಾಕಿಸ್ತಾನಕ್ಕೆ ಭಯ ಶುರುವಾಗಿದೆ. ಹೀಗಾಗಿ ಗಡಿಯುದ್ದಕ್ಕೂ ಅಲರ್ಟ್ ಜಾರಿ ಮಾಡಿದ ಪಾಕ್ ಸೈನಿಕರು ಮೈಯೆಲ್ಲ ಕಣ್ಣಾಗಿ ಕುಳಿತಿದೆ. ಪಾಕಿಸ್ತಾನಿ ಸೈನಿಕರು ನಿದ್ದೆ ಬಿಟ್ಟು ಗಡಿ ಕಾಯುತ್ತಿದ್ದಾರೆ. ರೆಡಾರ್ ಮೇಲೆ ಕಣ್ಣಿಟ್ಟು ಕುಳಿತ ಸೇನಾಧಿಕಾರಿಗಳು ಬಾರ್ಡರ್ ಬೇಸ್ನಲ್ಲಿ ಯುದ್ಧ ವಿಮಾನ ನಿಯೋಜನೆ ಮಾಡಿ ಕಾಯ್ತಾ ಇದ್ದಾರೆ. ಯುದ್ಧದ ಕಾರ್ಮೋಡದ ಮುನ್ಸೂಚನೆ ನಡುವೆ ಪಾಕಿಸ್ತಾನ ಕ್ಷಿಪಣಿ ಪರೀಕ್ಷೆ ಮುಂದಾಗಿದೆ. ಕರಾಚಿ ಕರಾವಳಿಯಲ್ಲಿ ಪಾಕಿಸ್ತಾನ ಮೇಲ್ಮೈಯಿಂದ ಮೇಲ್ಮೈ ಗುರಿಗಳನ್ನು ಹೊಡೆದುರುಳಿಸುವ ಕ್ಷಿಪಣಿ ಪರೀಕ್ಷೆ ನಡೆಸುವುದಕ್ಕೆ ಪಾಕಿಸ್ತಾನ ಸಿದ್ಧತೆ ನಡೆಸಿದೆ. ಈ ಕುರಿತು ಪಾಕಿ ಅಧಿಸೂಚನೆಯನ್ನ ಹೊರಡಿಸಿದೆ. ಇನ್ನು ಪಹಲ್ಗಾಮ್ನ ದಾಳಿಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳುತ್ತಿರುವ ಪಾಕ್ ಈ ದಾಳಿಯನ್ನ ಯಾಕೆ ಖಂಡಿಸಿಲ್ಲ ಅನ್ನೋ ಚರ್ಚೆಗಳು ಕೇಳಿ ಬರ್ತಿವೆ. ಕಾರ್ಗಿಲ್ ವಾರ್ ವೇಳೆ ಪಾಕ್ ಸ್ಥಿತಿ ಏನಾಗಿತ್ತು ಅನ್ನೋದು ವಿಶ್ವಕ್ಕೆ ಗೊತ್ತಿರುವಂತಹ ಸಂಗತಿ. ಪಾಕಿಸ್ತಾನ ಆ ಯುದ್ಧದಲ್ಲಿ ಬಾಲ ಮುದುರ್ಕೊಂಡು ಪಲಾಯನ ಮಾಡಿತ್ತು. ಪಹಲ್ಗಾಮ್ ಉಗ್ರರ ದಾಳಿಯ ಬಳಿಕ ಪಾಕ್ ಗಡಿಯಲ್ಲಿ ಅಲರ್ಟ್ ಆಗಿದೆ. ಯುದ್ಧ ವಿಮಾನಗಳ ಟ್ರಯಲ್ ನಡೆಸ್ತಾ ಇದೆ. ಕಾಲು ಕೆರೆದು ಭಾರತವನ್ನ ಯುದ್ಧಕ್ಕೆ ಆಹ್ವಾನಿಸ್ತಾ ಇದೆಯಾ ಅನ್ನುವಂತಹ ಚರ್ಚೆ ಕೂಡ ಈಗ ಶುರುವಾಗ್ತಾ ಇದೆ. ಯುದ್ಧ ಭೀತಿಯಲ್ಲಿ ಪಾಕ್ನ ನಡೆಯನ್ನು ಸಭೆ ಸೇರಿ ಚರ್ಚೆ ನಡೆಸಿದ್ದೇಕೆ ಪಾಕಿಸ್ತಾನ? ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಬಳಿಕ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆಯಿಂದ ಪ್ರತಿಕಾರದ ಆತಂಕ ಎದುರಾಗಿದೆ. ಹೀಗಾಗಿ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ತುರ್ತು ಸಭೆ ನಡೆಸಿದ್ದು ಗೊತ್ತಾಗಿದೆ. ಭಾರತದ ಸೇನೆಯಿಂದ ಬರಬಹುದಾದ ಆತಂಕ ಸೇರಿದಂತೆ ಮುಂದಿನ ಸ್ಥಿತಿ ಎದುರಿಸುವ ಬಗ್ಗೆ ಚರ್ಚೆ ನಡೆಸಿದಂತಿದೆ. ಪಾಕಿಸ್ತಾನದ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಜೊತೆ ತುರ್ತು ಸಭೆ ನಡೆಸಿರುವ ಮಾಹಿತಿ ಸಿಕ್ಕಿದೆ. ಆ ಸಭೆಯಲ್ಲಿ ಪಾಕ್ ಪ್ರಧಾನಿ, ಪಾಕ್ ರಕ್ಷಣಾ ಸಚಿವ ಹಾಗೂ ಪಾಕಿಸ್ತಾನದ 3 ಸೇನಾ ವಿಭಾಗದ ಮುಖ್ಯಸ್ಥರು ಸಹಭಾಗಿಯಾಗಿ ಚರ್ಚಿಸಿದ್ದಾರೆ. ಒಂದು ಕಡೆ ಪಹಲ್ಗಾಮ್ ದಾಳಿ ಬಳಿಕ ಪ್ರಧಾನಿ ಮೋದಿ ಕೆರಳಿದ್ದಾರೆ. ಹೀಗಾಗಿ ಭಾರತದ ನಡೆಯಿಂದ ಪಾಕಿಸ್ತಾನದಲ್ಲಿ ಆತಂಕ ಹೆಚ್ಚಾಗ್ತಾನೆ ಹೋಗ್ತಿದೆ. ಪಾಕ್ ಮೇಲೆ ಭಾರತದ ದಾಳಿ ಮಾಡುವ ಭಯವು ಎದುರಾಗಿದೆ. ಭಾರತ ಏರ್ ಸ್ಟ್ರೈಕ್ ಮಾಡಿದ್ರೂ ಮಾಡಬಹುದು ಅಂತಲೇ ಹೇಳಲಾಗ್ತಾ ಇದೆ. ಇಡೀ ಪಾಕಿಸ್ತಾನದಲ್ಲಿ ಏರ್ ಸ್ಟ್ರೈಕ್ ಬಗ್ಗೆಯೇ ಚರ್ಚೆಯಾಗ್ತಿದೆ. ಹೀಗಾಗಿಯೇ ಇರಬೇಕು ನೋಡಿ, ಗಡಿಯುದ್ದಕ್ಕೂ ಅಲರ್ಟ್ ಜಾರಿ ಮಾಡಿದೆ ಪಾಕಿಸ್ತಾನ. ಪಾಕಿಸ್ತಾನಿ ಸೈನಿಕರು ನಿದ್ದೆ ಬಿಟ್ಟು ಗಡಿ ಕಾಯುತ್ತಿದ್ದಾರೆ. ಈ ಮೊದಲಿಗಿಂತ ಭೀಕರ ದಾಳಿ ನಡೆಸುತ್ತಾ ಭಾರತ ಅನ್ನೋ ಚರ್ಚೆಯಾಗ್ತಾ ಇದೆ. ವೀಕ್ಷಕರೇ, ಪಾಕಿಸ್ತಾನಕ್ಕಿಂತ ಭಾರತದ ನೌಕಾಪಡೆ ಸರ್ವ ವಿಧದಲ್ಲೂ ಬಲಿಷ್ಠವಾಗಿದೆ. ಭಾರತದ ನೌಕಾಪಡೆಯಲ್ಲಿ 150 ಯುದ್ಧ ಹಡಗುಗಳಿವೆ. ಚೀನಾವನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಭಾರತ ನೌಕಾಪಡೆ ಅಭಿವೃದ್ಧಿ ಹೊಂದುತ್ತಿದೆ. ಹೀಗಾಗಿ ಪಾಕಿಸ್ತಾನವು ಈ ಕ್ಷೇತ್ರದಲ್ಲಿ ಭಾರತದ ಎದುರು ನಿಲ್ಲೋದು ಡೌಟ್. ಇನ್ನು ಭಾರತದ ಬಳಿ S-400 ಟ್ರಯಂಫ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಇದರ ಬಲಾಬಲದ ಬಗ್ಗೆ ಇಡೀ ವಿಶ್ವಕ್ಕೆ ಗೊತ್ತಿದೆ. ಆದರೆ ಪಾಕಿಸ್ತಾನದ ಬಳಿ ಚೀನಾದ ವೆಪನ್ಗಳಿವೆ.
ಅಂದಹಾಗೆ ಭಾರತದ ವಾಯುಪಡೆ ಬತ್ತಳಿಕೆಯಲ್ಲಿ ಅತ್ಯಾಧುನಿಕ ಯುದ್ಧ ವಿಮಾನಗಳಿವೆ. ಫ್ರಾನ್ಸ್ ನಿರ್ಮಿತ 36 ರಫೇಲ್ ಹಾಗೂ HAL ನಿರ್ಮಿತ 120 ತೇಜಸ್ ಏರ್ಕ್ರಾಫ್ಟ್ಗಳು ಇವೆ. ಆದರೆ ಪಾಕಿಸ್ತಾನದ ಬಳಿ ಇರೋ ಫೈಟರ್ ಜೆಟ್ ಹೇಗೆ ಸಮರ್ಥ ದಾಳಿ ಎದುರಿಸಲಿವೆ ಎನ್ನಲಾಗ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಭಾರತ ಇದೀಗ ಮೊದಲಿನ ಸ್ಥಿತಿಯಲ್ಲಂತೂ ಇಲ್ಲ. ದೇಶದ ಸೇನೆಯ ತಾಕತ್ತು ಬಲಿಷ್ಠವಾಗಿದೆ. ಅತ್ಯಾಧುನಿಕ ವೆಪನ್ಸ್ ಭಾರತದ ಬತ್ತಳಿಕೆ ಸೇರಿವೆ. ಪಾಕಿಸ್ತಾನಕ್ಕಿಂತಲೂ ಕೂಡ ಭಾರತದ ಬಳಿ ಹೆಚ್ಚಿನ ಪರಮಾಣು ಶಸ್ತ್ರಾಸ್ತ್ರಗಳಿವೆ. ಭಾರತದ ಏರ್ ಸ್ಟ್ರೈಕ್ ಬಗ್ಗೆಯೇ ಪಾಕಿಸ್ತಾನಕ್ಕೆ ಭಯ ಶುರುವಾಗಿದೆ. ಭಾರತದಲ್ಲಿ ಇದೀಗ ಬಲಿಷ್ಠ ಸೇನಾಬಲ. ಹುಡುಕಿ ಹೋಗಿದೆ ಪಾಕ್ನ ಜಂಘಾಬಲ. ವೀಕ್ಷಕರೇ, ಮೊದಲಿಗಿಂತಲೂ ಇದೀಗ ಭಾರತ ಸೇನಾಬಲದಲ್ಲಿ ಭಾರಿ ಸುಧಾರಣೆಯಾಗಿದೆ. ಪಾಕಿಸ್ತಾನ ಏನೇ ಮಾಡಿದ್ರೂ ಭಾರತದ ಜೊತೆ ಸ್ಪರ್ಧೆ ಪ್ರಾಯಸವೇ ಸರಿ. ಪಾಕಿಸ್ತಾನಕ್ಕಿಂತಲೂ ಭಾರತದ ಬಳಿ ಹೆಚ್ಚಿನ ಪರಮಾಣು ಶಸ್ತ್ರಾಸ್ತ್ರಗಳಿವೆ. ಪ್ರಧಾನಿ ಮೋದಿ ಮುಂದುವರೆದ ದೇಶಗಳೊಂದಿಗೆ ಮಾಡಿಕೊಂಡ ಒಪ್ಪಂದ ಇದೀಗ ಬೆನ್ನೆಲುಬಾಗಿದೆ. ಮಿಲಿಟರಿ ಸಾಧನಗಳ ಭಂಡಾರವೇ ಸೇನಾ ಬಳಿ ಇವೆ. ಗಡಿ ನಿಯಂತ್ರಣ ರೇಖೆಯ ಉದ್ದಕ್ಕೂ ಒಳ ನುಸುಳುವಿಕೆ ತಡೆಯುತ್ತಿದೆ. ಆಗಾಗ ತಕ್ಕ ಉತ್ತರ ನೀಡುವ ಮೂಲಕ ಶತ್ರು ಪಡೆಗೆ ಖಡಕ್ ಎಚ್ಚರಿಕೆ ನೀಡುತ್ತಿದೆ. ಪಾಕಿಸ್ತಾನಕ್ಕಿಂತ ಭಾರತವು ಎಲ್ಲಾ ವಿಭಾಗಗಳಲ್ಲಿ ಶಕ್ತಿಶಾಲಿಯಾಗಿದೆ. ಭಾರತದ ದಾಳಿಯಿಂದ ಈಗಾಗಲೇ ಪಾಕಿಸ್ತಾನ ಬೆಚ್ಚಿಬಿದ್ದಿದೆ. ಭಾರತ ಏರ್ ಸ್ಟ್ರೈಕ್ ಮಾಡಿದ್ರೂ ಮಾಡಬಹುದು. ಇಡೀ ಪಾಕಿಸ್ತಾನದಲ್ಲಿ ಏರ್ ಸ್ಟ್ರೈಕ್ ಬಗ್ಗೆಯೇ ಪಾಕಿಸ್ತಾನಕ್ಕೆ ಭಯ ಶುರುವಾಗಿದೆ. ಹೀಗಾಗಿ ಗಡಿಯುದ್ದಕ್ಕೂ ಅಲರ್ಟ್ ಜಾರಿ ಮಾಡಿದ ಪಾಕ್ ಸೈನಿಕರು ಮೈಯೆಲ್ಲ ಕಣ್ಣಾಗಿ ಕುಳಿತಿದೆ. ಪಾಕಿಸ್ತಾನಿ ಸೈನಿಕರು ನಿದ್ದೆ ಬಿಟ್ಟು ಗಡಿ ಕಾಯುತ್ತಿದ್ದಾರೆ. ರೆಡಾರ್ ಮೇಲೆ ಕಣ್ಣಿಟ್ಟು ಕುಳಿತ ಸೇನಾಧಿಕಾರಿಗಳು ಬಾರ್ಡರ್ ಬೇಸ್ನಲ್ಲಿ ಯುದ್ಧ ವಿಮಾನ ನಿಯೋಜನೆ ಮಾಡಿ ಕಾಯ್ತಾ ಇದ್ದಾರೆ. ಯುದ್ಧದ ಕಾರ್ಮೋಡದ ಮುನ್ಸೂಚನೆ ನಡುವೆ ಪಾಕಿಸ್ತಾನ ಕ್ಷಿಪಣಿ ಪರೀಕ್ಷೆ ಮುಂದಾಗಿದೆ. ಕರಾಚಿ ಕರಾವಳಿಯಲ್ಲಿ ಪಾಕಿಸ್ತಾನ ಮೇಲ್ಮೈಯಿಂದ ಮೇಲ್ಮೈ ಗುರಿಗಳನ್ನ ಹೊಡೆದುರುಳಿಸುವ ಕ್ಷಿಪಣಿ ಪರೀಕ್ಷೆ ನಡೆಸುವುದಕ್ಕೆ ಪಾಕಿಸ್ತಾನ ಸಿದ್ಧತೆ ನಡೆಸಿದೆ. ಈ ಕುರಿತು ಪಾಕಿ ಅಧಿಸೂಚನೆಯನ್ನ ಹೊರಡಿಸಿದೆ. ಇನ್ನು ಪಹಲ್ಗಾಮ್ನ ದಾಳಿಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳುತ್ತಿರುವ ಪಾಕ್ ಈ ದಾಳಿಯನ್ನ ಯಾಕೆ ಖಂಡಿಸಿಲ್ಲ ಅನ್ನೋ ಚರ್ಚೆಗಳು ಕೇಳಿ ಬರ್ತಿವೆ. ಕಾರ್ಗಿಲ್ ವಾರ್ ವೇಳೆ ಪಾಕ್ ಸ್ಥಿತಿ ಏನಾಗಿತ್ತು ಅನ್ನೋದು ವಿಶ್ವಕ್ಕೆ ಗೊತ್ತಿರುವಂತಹ ಸಂಗತಿ. ಪಾಕಿಸ್ತಾನ ಆ ಯುದ್ಧದಲ್ಲಿ ಬಾಲ ಮುದುರ್ಕೊಂಡು ಪಲಾಯನ ಮಾಡಿತ್ತು. ಪಹಲ್ಗಾಮ್ ಉಗ್ರರ ದಾಳಿಯ ಬಳಿಕ ಪಾಕ್ ಗಡಿಯಲ್ಲಿ ಅಲರ್ಟ್ ಆಗಿದೆ. ಯುದ್ಧ ವಿಮಾನಗಳ ಟ್ರಯಲ್ ನಡೆಸ್ತಾ ಇದೆ. ಕಾಲು ಕೆರೆದು ಭಾರತವನ್ನ ಯುದ್ಧಕ್ಕೆ ಆಹ್ವಾನಿಸ್ತಾ ಇದೆಯಾ ಅನ್ನುವಂತಹ ಚರ್ಚೆ ಕೂಡ ಈಗ ಶುರುವಾಗ್ತಾ ಇದೆ. ಯುದ್ಧ ಭೀತಿಯಲ್ಲಿ ಪಾಕ್ನ ನಡೆಯನ್ನು ಸಭೆ ಸೇರಿ ಚರ್ಚೆ ನಡೆಸಿದ್ದೇಕೆ ಪಾಕಿಸ್ತಾನ? ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಬಳಿಕ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆಯಿಂದ ಪ್ರತಿಕಾರದ ಆತಂಕ ಎದುರಾಗಿದೆ. ಹೀಗಾಗಿ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ತುರ್ತು ಸಭೆ ನಡೆಸಿದ್ದು ಗೊತ್ತಾಗಿದೆ. ಭಾರತದ ಸೇನೆಯಿಂದ ಬರಬಹುದಾದ ಆತಂಕ ಸೇರಿದಂತೆ ಮುಂದಿನ ಸ್ಥಿತಿ ಎದುರಿಸುವ ಬಗ್ಗೆ ಚರ್ಚೆ ನಡೆಸಿದಂತಿದೆ. ಪಾಕಿಸ್ತಾನದ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಜೊತೆ ತುರ್ತು ಸಭೆ ನಡೆಸಿರುವ ಮಾಹಿತಿ ಸಿಕ್ಕಿದೆ. ಆ ಸಭೆಯಲ್ಲಿ ಪಾಕ್ ಪ್ರಧಾನಿ, ಪಾಕ್ ರಕ್ಷಣಾ ಸಚಿವ ಹಾಗೂ ಪಾಕಿಸ್ತಾನದ 3 ಸೇನಾ ವಿಭಾಗದ ಮುಖ್ಯಸ್ಥರು ಸಹಭಾಗಿಯಾಗಿ ಚರ್ಚಿಸಿದ್ದಾರೆ. ಒಂದು ಕಡೆ ಪಹಲ್ಗಾಮ್ ದಾಳಿ ಬಳಿಕ ಪ್ರಧಾನಿ ಮೋದಿ ಕೆರಳಿದ್ದಾರೆ. ಹೀಗಾಗಿ ಭಾರತದ ನಡೆಯಿಂದ ಪಾಕಿಸ್ತಾನದಲ್ಲಿ ಆತಂಕ ಹೆಚ್ಚಾಗ್ತಾನೆ ಹೋಗ್ತಿದೆ. ಪಾಕ್ ಮೇಲೆ ಭಾರತದ ದಾಳಿ ಮಾಡುವ ಭಯವೂ ಎದುರಾಗಿದೆ. ಭಾರತ ಏರ್ ಸ್ಟ್ರೈಕ್ ಮಾಡಿದ್ರೂ ಮಾಡಬಹುದು ಅಂತಲೇ ಹೇಳಲಾಗ್ತಾ ಇದೆ. ಇಡೀ ಪಾಕಿಸ್ತಾನದಲ್ಲಿ ಏರ್ ಸ್ಟ್ರೈಕ್ ಬಗ್ಗೆಯೇ ಚರ್ಚೆಯಾಗ್ತಿದೆ. ಹೀಗಾಗಿಯೇ ಇರಬೇಕು ನೋಡಿ, ಗಡಿಯುದ್ದಕ್ಕೂ ಅಲರ್ಟ್ ಜಾರಿ ಮಾಡಿದೆ ಪಾಕಿಸ್ತಾನ. ಪಾಕಿಸ್ತಾನಿ ಸೈನಿಕರು ನಿದ್ದೆ ಬಿಟ್ಟು ಗಡಿ ಕಾಯುತ್ತಿದ್ದಾರೆ. ಈ ಮೊದಲಿಗಿಂತ ಭೀಕರ ದಾಳಿ ನಡೆಸುತ್ತಾ ಭಾರತ ಅನ್ನೋ ಚರ್ಚೆಯಾಗ್ತಾ ಇದೆ. ವೀಕ್ಷಕರೇ, ಪಾಕಿಸ್ತಾನಕ್ಕಿಂತ ಭಾರತದ ನೌಕಾಪಡೆ ಸರ್ವ ವಿಧದಲ್ಲೂ ಬಲಿಷ್ಠವಾಗಿದೆ. ಭಾರತದ ನೌಕಾಪಡೆಯಲ್ಲಿ 150 ಯುದ್ಧ ಹಡಗುಗಳಿವೆ. ಚೀನಾವನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಭಾರತ ನೌಕಾಪಡೆ ಅಭಿವೃದ್ಧಿ ಹೊಂದುತ್ತಿದೆ. ಹೀಗಾಗಿ ಪಾಕಿಸ್ತಾನವು ಈ ಕ್ಷೇತ್ರದಲ್ಲಿ ಭಾರತದ ಎದುರು ನಿಲ್ಲೋದು ಡೌಟ್. ಇನ್ನು ಭಾರತದ ಬಳಿ S-400 ಟ್ರಯಂಫ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಇದರ ಬಲಾಬಲದ ಬಗ್ಗೆ ಇಡೀ ವಿಶ್ವಕ್ಕೆ ಗೊತ್ತಿದೆ. ಆದರೆ ಪಾಕಿಸ್ತಾನದ ಬಳಿ ಚೀನಾದ ವೆಪನ್ಗಳಿವೆ.
ಅಂದಹಾಗೆ ಭಾರತದ ವಾಯುಪಡೆ ಬತ್ತಳಿಕೆಯಲ್ಲಿ ಅತ್ಯಾಧುನಿಕ ಯುದ್ಧ ವಿಮಾನಗಳಿವೆ. ಫ್ರಾನ್ಸ್ ನಿರ್ಮಿತ 36 ರಫೇಲ್ ಹಾಗೂ HAL ನಿರ್ಮಿತ 120 ತೇಜಸ್ ಏರ್ಕ್ರಾಫ್ಟ್ಗಳು ಇವೆ. ಆದರೆ ಪಾಕಿಸ್ತಾನದ ಬಳಿ ಇರೋ ಫೈಟರ್ ಜೆಟ್ ಹೇಗೆ ಸಮರ್ಥ ದಾಳಿ ಎದುರಿಸಲಿವೆ ಎನ್ನಲಾಗ್ತಾ ಇದೆ.